ಓಂ ಶ್ರೀ ಗುರುಭ್ಯೋ ನಮಃ ಹರಿಃ ಓಂ. ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಓಂ ಶ್ರೀ ಶಿವಂ ಗುರುಭ್ಯೋ ನಮಃ. ಆತ್ಮೀಯ ವೀಕ್ಷಕರಿಗೆಲ್ಲರಿಗೂ ಕೂಡ ಚಂದ್ರಶೇಖರ್ ಮಾಡುವಂತಹ ಅನಂತ ನಮಸ್ಕಾರಗಳು. ನಾವು ಈ ದಿನ 2024ನೇ ಇಸ್ವಿಯಲ್ಲಿ 7/16/25 ಈ ಒಂದು ದಿನಾಂಕಗಳಲ್ಲಿ ಜನಿಸಿರ್ತಕ್ಕಂತಹ ವ್ಯಕ್ತಿಗಳಿಗೆ ಯಾವ ರೀತಿ ಶುಭ ಫಲಗಳಿರ್ತಕ್ಕಂಥದ್ದು, ಅದೇ ರೀತಿ ಯಾವೊಂದು ವಿಚಾರಗಳಲ್ಲಿ ಅವ್ರಿಗೆ ಅನಾನುಕೂಲಗಳಿರುತ್ತೆ ಮತ್ತು ಪ್ರಿಕಾಷನ್ಸ್ ಆಗಿ ಯಾವೊಂದು ದೇವತೆಯನ್ನು ಆರಾಧನೆ ಮಾಡಿಕೊಳ್ಬೇಕಾಗುತ್ತೆ ಅನ್ನುವಂಥ ಒಂದು ವಿಚಾರಗಳನ್ನು ತಿಳ್ಕೊಳ್ಳೋಣ. ನೋಡಿ, ಮೊದಲನೇದಾಗಿ 2024 ಉಚ್ಚಚಂದ್ರ, ರಾಹು ಮತ್ತು ಶನಿಗ್ರಹರ ಒಂದು ಪ್ರಭಾವ ಇರತಕ್ಕಂಥದ್ದು. ಅದರಲ್ಲೂ ಕೂಡ ಶನಿಗ್ರಹರ ಒಂದು ಅಸ್ತಿತ್ವ 2024ಕ್ಕೆ ಇರುವಂಥದ್ದು ಬಹಳ ಹೆಚ್ಚಿನ ರೀತಿಯಲ್ಲಿ. ಇನ್ನು 7 ಅನ್ನುವಂತಹ ಒಂದು ಸಂಖ್ಯೆಗೆ ಕೇತುಗ್ರಹರು ಆಧಿಪತ್ಯವನ್ನು ವಹಿಸ್ತಕ್ಕಂಥದ್ದು. ಇನ್ನು 7ನೇ ಸಂಖ್ಯೆಯ ಒಂದು ಆಳ್ವಿಕೆಯಲ್ಲಿ ಜನಿಸಿರ್ತಕ್ಕಂಥವರು 7, ಅದೇ ರೀತಿ 16 ಮತ್ತು 25ನೆಯ ಒಂದು ಸಂಖ್ಯೆಯಲ್ಲಿ ಜನಿಸಿರುವಂತಹ ವ್ಯಕ್ತಿಗಳು. ನೋಡಿ, ಇವರಿಗೆ ಬಹಳಷ್ಟು ಅತೀಂದ್ರಿಯ ಜ್ಞಾನ ಜನ್ಮತಃ ಇರುವಂಥದ್ದು. ಆದರೆ ಶನಿ ಮತ್ತು ಕೇತುವಿನ ಒಂದು ಸಂಯೋಗದಿಂದ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಜ್ಞಾನ ಪ್ರಾಪ್ತಿಯನ್ನು ಹೊಂದಬೇಕು ಅನ್ನುವಂತಹ ಒಂದು ಆಸೆ ಆಕಾಂಕ್ಷೆಗಳು ಬರುವಂಥದ್ದು. ಇನ್ನು ಕೇತುವಿನ ಒಂದು ಪ್ರಭಾವದಿಂದ ಇನ್ನೂ ಹೆಚ್ಚಿನ ರೀತಿಯಲ್ಲಿ ತಿಳಿದುಕೊಳ್ಬೇಕು ಅನ್ನುವಂತಹ ಒಂದು ಜ್ಞಾನಾರ್ಜನೆ ಹೆಚ್ಚಾಗ್ತಕ್ಕಂಥ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಇನ್ನು ಸ್ವಲ್ಪ ರೀತಿಯಾಗಿ ವೈರಾಗ್ಯ ಮನೋಭಾವನೆಗಳು ಇವರನ್ನ 2024ರಲ್ಲಿ ಕಾಡುವಂಥದ್ದು. ಇನ್ನು ಬಹಳಷ್ಟು ವಿವಾದಾತ್ಮಕ ಹೇಳಿಕೆಗಳನ್ನು ಕೊಡುವಂತಹ ಒಂದು ಸಾಧ್ಯತೆಗಳು ಬಹಳಷ್ಟು ಇರುತ್ತೆ. ಅದೇ ರೀತಿ ವಿವಾಹ ಪ್ರಯತ್ನಗಳನ್ನು ಮಾಡ್ತಾ ಇರ್ತಕ್ಕಂಥ ಒಂದು ಜಾತಕರಿಗೆ, ಈ ಒಂದು ಸಂಖ್ಯೆಗಳಲ್ಲಿ ಜನಿಸಿರುವವರಿಗೆ ನೋಡಿ, ಕೇತು ಮಾಂಗಲ್ಯಕಾರಕ, ವಿವಾಹ ಯೋಗ ಶನಿಗ್ರಹರ ಒಂದು ಅನುಗ್ರಹದಿಂದ ಆಗುವಂಥ ಒಂದು ಸಾಧ್ಯತೆಗಳು ಬಹಳಷ್ಟು ಹೆಚ್ಚಾಗಿರುತ್ತೆ. ಅದೇ ರೀತಿ ನೋಡಿ, ಯೋಗಿಗಳ ಮತ್ತು ಗುರುಗಳ ಒಂದು ದರ್ಶನ ಮಾಡುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರ್ತಕ್ಕಂಥದ್ದು. ಇನ್ನು ಫಾರಿನ್ ಟ್ರಾವೆಲನ್ನು ಮಾಡಬೇಕು ಅಂದ್ಕೊಳೋರ್ಗೂ ಕೂಡ ಅನುಕೂಲಗಳಾಗ್ತಕ್ಕಂಥ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಇನ್ನು ಅದೇ ರೀತಿ ನೋಡಿ, ಶ್ರಮಪಟ್ಟು ಕೆಲಸ ಮಾಡುವಂಥವ್ರಿಗೆ ವಿಶೇಷವಾದಂತಹ ಲಾಭ ಆಗ್ತಕ್ಕಂಥದ್ದು. ಅದೇ ರೀತಿ ನೋಡಿ, ಟೆಕ್ಸ್ಟೈಲ್ ಬಿಸ್ನೆಸ್ ಮಾಡುವಂಥವ್ರಿಗೆ, ಇನ್ನು ಟೈಲರಿಂಗ್ ಬಿಸ್ನೆಸ್ ಮಾಡುವಂಥವ್ರಿಗೆ ವಿಶೇಷವಾಗಿ ಲಾಭಗಳಾಗ್ತಕ್ಕಂಥ ಒಂದು ಸಾಧ್ಯತೆ 2024ರಲ್ಲಿ ಅತಿ ಹೆಚ್ಚಾಗಿರ್ತಕ್ಕಂಥದ್ದು. ಇನ್ನು ಅದೇ ರೀತಿಯಲ್ಲಿ ನೋಡಿ, ಭೂಮಿಯ ಒಳಗಡೆ ಬೆಳೀತಕ್ಕಂಥ ಒಂದು ಬೆಳೆಗಳು ಯಾವುದೇ ಆಗಿರ್ಬೋದು, ತರಕಾರಿ, ಮೂಲಂಗಿ, ಕ್ಯಾರೆಟ್, ಈ ರೀತಿ ಹಲವಾರು ಬೆಳೆಗಳನ್ನು ಬೆಳೀತಕ್ಕಂಥ ಒಂದು ವಿಶೇಷತೆ ಇರುತ್ತೆ. ಅಂತಹ ರೈತರಿಗೆ ವಿಶೇಷವಾದಂತಹ ಲಾಭ ಪ್ರಾಪ್ತಿಯಾಗುವಂಥ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಇನ್ನು ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ ಬಿಸ್ನೆಸ್ ಮಾಡುವಂತಹ ಒಂದು ವ್ಯಕ್ತಿಗಳಿಗೆ, ಈ ಒಂದು ಸಂಖ್ಯೆಯಲ್ಲಿ ಜನಿಸಿರುವವರಿಗೆ ವಿಶೇಷವಾದಂತಹ ಲಾಭ ಪ್ರಾಪ್ತಿಯಾಗುವಂಥ ಒಂದು ಸಾಧ್ಯತೆಗಳು. ಇನ್ನು ಶನಿ ಮತ್ತು ಕೇತುವಿನ ಒಂದು ಸಂಯೋಗದಿಂದ ಆಗಾಗ ಇವರಿಗೆ ಮುಂದೆ ನಡೆಯುವಂತಹ ಒಂದು ಘಟನೆಗಳನ್ನು ಊಹೆ ಮಾಡಿಕೊಂಡು ಸ್ವಲ್ಪ ರೀತಿಯಾಗಿ ಮಾನಸಿಕ ಅಸ್ಥಿರತೆಯನ್ನು ಹೊಂದುವಂಥ ಒಂದು ಸಾಧ್ಯತೆ ಇರುತ್ತೆ. ಆದ್ದರಿಂದ ಸ್ವಲ್ಪ ರೀತಿಯಾಗಿ ಗಣಪತಿಯ ಒಂದು ಆರಾಧನೆಯನ್ನು ವಿಶೇಷವಾಗಿ ಮಾಡ್ಕೊಳೋದ್ರಿಂದ ಅವರ ಒಂದು ಲೋನ್ಲಿನೆಸ್ಸನ್ನು ದೂರ ಮಾಡ್ಕೊಳ್ಬೋದು, ಭಯವನ್ನು ದೂರ ಮಾಡಿಕೊಂಡು ಇನ್ನೂ ವಿಶೇಷವಾದ ಒಂದು ರೀತಿ ಶುಭ ಫಲಗಳನ್ನು ಪಡಿಬೋದಾಗಿರುತ್ತೆ. ಇನ್ನು ಈಗಾಗಲೇ ವಿವಾಹ ಆಗಿರ್ತಕ್ಕಂಥ ಒಂದು ಜಾತಕರಿಗೆ ಸ್ವಲ್ಪ ರೀತಿಯಲ್ಲಿ ಅವರ ಒಂದು ಮನಸ್ಸು ಚಂಚಲವಾಗುವಂಥದ್ದು ಅಥವಾ ವೈರಾಗ್ಯದ ಒಂದು ಮನೋಭಾವ ಬರ್ತಕ್ಕಂಥದ್ದು, ದಾಂಪತ್ಯ ಜೀವನದಲ್ಲಿ ಸ್ವಲ್ಪ ರೀತಿಯಾಗಿ ವಿರಸ ಬರುವಂಥ ಒಂದು ಸಾಧ್ಯತೆ ಇರುತ್ತೆ. ಈ ಒಂದು ವಿಚಾರಗಳಲ್ಲಿ ಅವರು ಪ್ರಿಕಾಷನ್ಸನ್ನು ತೆಗೆದುಕೊಳ್ಬೇಕು, ಮನಸ್ಥಿತಿಯನ್ನು ಸರಿಯಾಗಿ ಇಟ್ಕೊಳ್ಬೇಕಾಗತ್ತೆ. ಬಂದಿರುವಂತಹ ಒಂದು ಪರಿಸ್ಥಿತಿ ದೂರ ಆಗುತ್ತೆ, ಅವ್ರಿಗೆ ಒಳ್ಳೆಯ ಒಂದು ಶುಭ ಕಾಲ ಪ್ರಾಪ್ತಿಯಾಗುವಂಥ ಒಂದು ಸಾಧ್ಯತೆಗಳು ಅತಿ ಹೆಚ್ಚಿರುತ್ತೆ. ಆದರೆ ಅವರನ್ನು ಪದೇ ಪದೇ ಡಿಸ್ಟರ್ಬೆನ್ಸ್ ಮಾಡುವಂತಹ ಒಂದು ಕೇತುವಿನ ಪ್ರಭಾವ ಇರೋದ್ರಿಂದ ಅವರು ಗಣಪತಿಯನ್ನು ಆರಾಧನೆ ಮಾಡ್ಕೊಳ್ಬೇಕಾಗುತ್ತೆ. ಆಗ ಅವ್ರಿಗೆ ಮನಸ್ಥಿತಿ ಒಂದು ಹತೋಟಿಗೆ ಬರಲಿಕ್ಕೆ ಬಹಳಷ್ಟು ಸಾಧ್ಯತೆ ಆಗುತ್ತೆ. ಓಂ ಗಂ ಗಣಪತಿಯೇ ನಮಃ ಈ ಒಂದು ಮಂತ್ರವನ್ನು ಕನಿಷ್ಠ ಪಕ್ಷ 108 ಬಾರಿ ಪ್ರತಿದಿನ
ಜಪ ಮಾಡ್ಕೊಳ್ಳೋದ್ರಿಂದ ಇನ್ನೂ ಹೆಚ್ಚಿನ ಶುಭ ಫಲವನ್ನು ಪಡಿಬೋದಾಗಿರುತ್ತೆ. ಇನ್ನು ರಾಯರ ಒಂದು ಆರಾಧನೆ ಮಾಡೋದ್ರಿಂದಲೂ ಕೂಡ ಅವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಶುಭ ಫಲವನ್ನು ಪಡಿಬೋದಾಗಿರುತ್ತೆ. ಇನ್ನು ಎಲೆಕ್ಟ್ರಾನಿಕ್ ಬಿಸ್ನೆಸ್ ಮಾಡುವಂಥವ್ರಿಗೂ ಕೂಡ ವಿಶೇಷವಾದಂತಹ ಶುಭ ಫಲಗಳನ್ನು ಪಡ್ಕೊಳ್ಬೋದಾಗಿರುತ್ತೆ. ಇನ್ನು ಸಣ್ಣ ಸಣ್ಣ ಭೂಮಿಯ ವಿಚಾರಗಳು ಅಂದರೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡುವಂಥವ್ರು, ಸಣ್ಣ ಭೂಮಿಗಳ ಒಂದು ವ್ಯಾಪಾರ ಮಾಡುವಂಥವ್ರಿಗೆ ಸ್ವಲ್ಪ ರೀತಿಯಾಗಿ ಲಾಭ ಬರುವಂತಹ ಒಂದು ವಿಶೇಷತೆ ಅತಿ ಹೆಚ್ಚಾಗಿರ್ತಕ್ಕಂಥದ್ದು. ಇನ್ನು ವಿವಾದಾತ್ಮಕವಾಗಿ ಅವರು ನಡ್ಕೊಳ್ಳೋದನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋದ್ರಿಂದ ಅವರ ಒಂದು ಕೀರ್ತಿ ಯಶಸ್ಸು ಕೂಡ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಪ್ರಾಪ್ತಿಯಾಗುವಂಥ ಒಂದು ಸಾಧ್ಯತೆ ಇರುತ್ತೆ. ವಿನಾಕಾರಣ ಅವ್ರು ಕನ್ಫ್ಯೂಸ್ ಸ್ಟೇಟಸ್ಸಿಂದ ವಿವಾದಾತ್ಮಕವಾಗಿ ನಡ್ಕೊಳ್ಳೋದನ್ನು ತಪ್ಪಿಸ್ಬೇಕಾದ್ರೆ ಅವರು ಗಣಪತಿಯ ಒಂದು ಆರಾಧನೆಯನ್ನು, ಇನ್ನು ಅವರ ಒಂದು ಕುಲದೇವತೆಗಳ ಒಂದು ಆರಾಧನೆಯನ್ನು ಮಾಡ್ಕೊಳ್ಳೋದ್ರಿಂದ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಶುಭ ಫಲಗಳನ್ನು ಪಡ್ಕೊಳ್ಬೋದಾಗಿರುತ್ತೆ. ಇದಿಷ್ಟು ಕೂಡ ಈ ಒಂದು ಸಂಖ್ಯೆಯಲ್ಲಿ ಜನಿಸಿರ್ತಕ್ಕಂತಹ ವ್ಯಕ್ತಿಗಳ 2024ನೇ ಸಂಖ್ಯಾಶಾಸ್ತ್ರದ ಪ್ರಕಾರ ವಾರ್ಷಿಕ ಭವಿಷ್ಯ ಆಗಿರ್ತಕ್ಕಂಥದ್ದು. ಎಲ್ಲರೂ ಕೂಡ ನಮ್ಮ ಫೇಸ್ಬುಕ್ ಪೇಜನ್ನು ಲೈಕ್ ಮಾಡಿ, ಅದೇ ರೀತಿ ಯೂಟ್ಯೂಬ್ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ, ಸರ್ವೇ ಜನಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಶುಭಮಸ್ತು.